ನಾನೇ ಇನ್ನು ಸರಿಯಾಗಿ ನೋಡಿಲ್ಲ. ನೀವು ನಿಮಗೆ ಬೇರೆ ಕಡೆ ಸರ್ ದುಡ್ಡು ಹೇಗಾದ್ರೂ ಕೊಡಿಸ್ತೀನಿ, ತಲೆ ಕೆಡಿಸ್ಕೊ. ಗಣೇಶನ ಎಲ್ಲಿಗ್ರೋ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದೀರಾ? ಏನೋ ಗಣೇಶನ್ ಕಿಡ್ನಾಪ್ ಮಾಡ್ಬಿಟ್ರಾ? ಇಲ್ಲ, ಗೋಲ್ಡ್ ಅಂತ ಹೆಸರಿಟ್ಕೊಂಡ್ರೇನೆ ಹಂಗೆ. ನೀ ತಲೆನೇ ಕೆಡಿಸ್ಕೊಂಬೇಡಿ, ನಾವು ಅವನ್ನ ಸುಮ್ಮನೆ ಬಿಡೋದಿಲ್ಲ. ಸುಮ್ಮನೆ ಬಿಡಲ್ವಾ? ನಾನ್ ನಿಮ್ಮನ್ನ ಸುಮ್ಮನೆ ಬಿಡಲ್ವಾ? ಮೇಡಮ್, ನಾನು ಬೇರೆ ಲೈನಲ್ಲಿ ಮಾತಾಡ್ತಾ ಇದ್ದೀನಿ. ಮರ್ಯಾದೆಯಾಗಿ ನಮ್ ಗಣೇಶನ ಕರ್ಕೊಂಡ್ ಬಂದ್ ಬಿಟ್ಟು ಹೋಗಿ. ಶನಿ ಕಾಟ ಇನ್ನೂ ತಪ್ಪಲಿಲ್ವ ನಮ್ಗೆ? ಏಯ್, ಯಾರೋ ಶನಿ? ಮೇಡಮ್ ನಿಮ್ನಲ್ಲ, ಇಲ್ಲಿ ಬೇರೆ ನಾವೇನ್ ಮಾತಾಡ್ತೀನಿ. ಆಮೇಲೆ ಮಾತಾಡ್ತೀಯಾ? ಇರು, ಇನ್ 5 ನಿಮಿಷದಲ್ಲಿ ಇನ್ಸ್ಪೆಕ್ಟರ್ ನಿನ್ ಹತ್ರ ಮಾತಾಡ್ತಾರೆ. ಮೇಡಮ್, ನಿಮ್ ಹುಡುಗನ ಸ್ಕೂಲ್ ಹತ್ರ ನಾವೇ ಬಿಟ್ಟು ಬಂದ್ವಿ ಮೇಡಮ್. ಯಾರ ಹತ್ರ ಕತೆ ಬಿಡ್ತಿದ್ಯಾ? ಸ್ಕೂಲ್ಗೆ ಯಾಕೆ ಬಂದಿಲ್ಲ ಅಂತ ಅವ್ರ ಟೀಚರ್ ಫೋನ್ ಮಾಡಿ ಕೇಳ್ತಿದ್ದಾರೆ. ಇದೇ ಸ್ಕೂಲು, ಇಲ್ಲೇ ಇಳಿಸೋಗಿ ಅಂತ ಅವನ್ ತಾನೆ ಮೇಡಮ್ ಹೇಳಿದ್ದು. ನಮ್ಮನ್ ಮಾರ್ಸಿ ಸ್ಕೂಲ್ಗೆ ರಜಾ ಹಾಕ್ಬಿಟ್ಟು ಎಲ್ಲೋದ್ನೋ ಏನೋ ಕಿತ್ತೋದವನು ನಮ್ಗೇನ್ ಗೊತ್ತು? ಕಿತ್ತೋದವ್ನ ನೀವ್ ಕಂಡ್ರೋ? ಕಿತ್ತೋದವ್ರು ಫ್ರಾಡ್ ಸೈಟ್ ಮಾಡ್ತಿರೋರು. ಈಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದೀನಿ. ಹೋಗಿ ಏನಂತ ಕಂಪ್ಲೇಂಟ್ ಕೊಡ್ತೀಯಾ? ಗಣೇಶನ್ನ ಕಿಡ್ನಾಪ್ ಮಾಡಿದೀರಾ ಅಂತ ಕೊಡ್ತೀನಿ. ಕೊಡ್ಕೋಗಮ್ಮ, ನಮಗೂ ಗೊತ್ತು. ಅಣ್ಣನ್ ಇನ್ಫ್ಲೂಯೆನ್ಸ್ ಇಂದ ನಿಮ್ಮನ್ನೊಳಗ್ ಹಾಕ್ಸಿ ಮಂಡಿ ಮುರ್ಸಿದ್ರೆ ಎಲ್ಲಾ ನಿಜಾನು ತಾನಾಗ ಆಚೆ ಬರತ್ತೆ. ಬೇಡ ಮೇಡಮ್, ನೋಡಿ, ಕೋಪ ಮಾಡ್ಕೊಂಬೇಡಿ, ತಾಳ್ಮೆಯಿಂದ ಕೇಳಿ. ಎಲ್ಲೇ ಇದ್ರು ನಿಮ್ ಮಗನ್ ಹುಡ್ಕೊಂಬಂದು ನನ್ಗಿನ್ನೂ ಮದ್ವೆನೇ ಆಗಿಲ್ಲ. ಇದನ್ನೇ ಇವಾಗ ಹೇಳ್ತಾವಳೆ ಅಲ್ಲ? ಸರಿ ಬಿಡಿ ಮೇಡಮ್, ನಾವು ಮಿಸ್ಟರ್ ಗಣೇಶ್ ಅವ್ರ ಮಾಸ್ಟರ್ ಗಣೇಶ್ ಅವ್ರನ್ನ ಎಲ್ಲೇ ಇದ್ರು ಹುಡ್ಕೊಂಬಂದು ನಿಮ್ಗೆ ಒಪ್ಪಿಸ್ತೀವಿ. ಸರಿ, ಅದುವರೆಗೂ ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ಎಲ್ಲಿ? ಸರಸ್ವತಿಪುರಂ ಪೊಲೀಸ್ ಸ್ಟೇಷನ್ ಹತ್ರ ಇದ್ದೀನಿ. ಮೇಡಮ್, ಪೊಲೀಸ್ ಸ್ಟೇಷನ್ ಯಾಕೆ ಮೇಡಮ್? ನೀವು ಆಫೀಸ್ ಹತ್ರ ಕಾಯ್ತಾರೆ ಮೇಡಮ್, ಅಲ್ಲೇ ಕರ್ಕೊಂಡ್ ಬರ್ತೀವಿ. ಆಫೀಸ್ಗೆ ಲೀವ್ ಹಾಕ್ಬಿಟ್ಟೆ ನಾನು ಇಲ್ಲಿಗೆ ಬಂದಿರೋದು. ಮನೇಲಿ ರೀ? ಅಣ್ಣ ಅತ್ತಿಗೆ ಮನೇಲಿಲ್ಲ, ಈವ್ನಿಂಗ್ ಬರ್ತಾರೆ. ನನ್ನ ಹತ್ರ ಕೀ ಇಲ್ಲ. ಅಂತೂ ಇಂದು ಬೀದಿಗೆ ಬಂದ್ಬಿಟ್ಟಲ್ಲ. ಏನಂದ್ರೆ? ಸ್ವಲ್ಪ ಸುಮ್ಮನೆ ಇರು. ಸುಮ್ನೆ ಇರಲ್ಲ. ಅಯ್ಯೋ ಮೇಡಮ್, ನಿಮ್ಗಲ್ಲ. ಸರಿಯಾಗಿ ಕೇಳಿಸ್ಕೊ. ಸ್ಟೇಷನ್ ಎದುರುಗಡೆ ಒಂದು ದೇವಸ್ಥಾನ ಇದೆ, ನಾನು ಅಲ್ಲಿ ವೇಟ್ ಮಾಡ್ತಾ ಇರ್ತೀನಿ. ಇನ್ನು ಅರ್ಧ ಗಂಟೆಯಲ್ಲಿ ಗಣೇಶನ್ ಕರ್ಕೊಂಡು ಬರ್ಲಿಲ್ಲ ಅಂದ್ರೆ ನಾನು ಸ್ಟೇಷನ್ ಒಳಗಡೆ ಹೋಗ್ತೀನಿ. ಹೋಗು, ನಂಗೂ ಗೊತ್ತು. ಕಟ್ ಆಯ್ತು. ಅಯ್ಯಯ್ಯೋ, ಒಂದು ಇಂಪಾರ್ಟೆಂಟ್ ಬೈಕ್ಲಾಯ್ತು, ಮಿಸ್ ಆಯ್ತಲ್ಲ. ಮೆಸೇಜ್ ಮಾಡ್ಬಿಡಿ. ಐಸ್ ಕ್ರೀಮ್ ಅಂಗಡಿ ಎಲ್ಲ ಐತೆ. ಥಿಯೇಟ್ರು ಒಳ್ಳೆ ಕೆಲಸ ಮಾಡಿದೆ. ಸುತ್ತ ಬೇಜಾರಾಗೈತೆ, ಬಾ ಪಿಕ್ಚರ್ಗೆ ಹೋಗೋಣ. ಅಲ್ಲಿ ನೋಡು. ಅಯ್ಯೋ, ದೊಡ್ಡಿಯ ನನ್ ಮಗ ಅಲ್ಲಿ ದೇವಕ್ಕೆ ಮುತ್ತು ಕೊಡ್ತಾ. ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ನಿಮ್ ಗಣೇಶನ್ ಕಂಡಿಡ್ದು ಬಿಟ್ವಿ. ಸದ್ಯ ತಪ್ಪಿಸ್ಕೊಂಡ್ರಿ, ಇಲ್ಲ ಅಂದ್ರೆ ನಿಮ್ಮನ್ ಹಿಡಿತಿದ್ರು. ನಮ್ಮನ್ನ ಹಿಡಿಯೋದಂಗಿರ್ಲಿ. ಇಲ್ಲಿ ನಿಮ್ ಹುಡುಗನ್ ದೆವ್ವ ಹಿಡ್ಕೊಂಡೈತೆ. ಏನ್ ಬೊಗಳ್ತಿದ್ಯಾ? ಬೊಗ್ಗಿ ಇಳ್ತಿದ್ಯಾ ಅಂದ್ರೆ ಚೆನ್ನಾಗಿರಲ್ಲ. ದೇವ್ದ ಪಿಕ್ಚರ್ ನೋಡೋವರೆಗೂ ಮನೆಗೆ ಬರಲ್ಲ ಅಂತ ಅವ್ನಿಗೆ ಏನ್ ಮಾಡೋದು ಇವಾಗ? ಸಾಯಂಕಾಲದವರೆಗೂ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ನನ್ಗೂ ಸೇರಿಸಿ ಟಿಕೆಟ್ ತಗೊಳ್ಳಿ. ಹೌದು, ಯಾವ ಥಿಯೇಟ್ರು? Oh my God, it's standing right behind you. What's going on? ಇದಕ್ಕಿಂತ ಅದೇ ಬೆಟರ್ ಆಗಿದೆ. ಇದು ಬೇಕಿತ್ತ? Yes, we can. Firstly, there's no such thing as ಹೋಯ್ತು. and there never was. Ghosts don't possess such power. I think what we have here is something extremely manipulative. It's something ಕಾಣಿಸ್ತವ್ರೆ. ಇದಕ್ಕೂ ಬರ್ತೀನಿ. ಒಬ್ನೇನಾ? ಇಲ್ಲ, ಇವಳನ್ನ ಕರ್ಕೊಂಡು ಹೋಯ್ತೇನೋ? ಹೋಯ್ತು. ಅರ್ಧ ಪಾಪ್ಕಾರ್ನ್. ಅಂಕಲ್, ನನ್ನ ಸೀಟಲ್ಲಿ ಕೂತ್ಕೊಂತೀರಾ ಪ್ಲೀಸ್? ಪಿಕ್ಚರ್ ನೋಡೋದು ಬಿಡ್ತಲ್ಲ. ಪ್ಲೀಸ್ ಅಂಕಲ್, ಪ್ಲೀಸ್. ಹೈ, ಜರುಗ್ತೀಯ ಅಲ್ವೋ? ಓಕೆ. ಇವಾಗ ಅರ್ಥ ಆಯ್ತು ದೇವ್ದ ಪಿಕ್ಚರ್ಗಳೆಲ್ಲ ಯಾಕೆ ಹೌಸ್ಫುಲ್ ನೋಡುತ್ತೆ ಅಂತ. ಆಗ್ಲೇ ಹೋಯ್ತು. ಸಾರಿ. ಯಾಕೋ ಅಲ್ಲಿ ಹೋದೆ? ಸಾರಿ.